ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗಳ ಗೌರಿ ಮಾಡುವ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ರೀ? ಭಾಳ ದಿವಸ ಆಯ್ತು ವಿಡಿಯೋ ಮಾಡಿದ್ದಿಲ್ರಿ. ನಾನು ತುಂಬ ಆರಾಮಿದ್ದಿಲ್ರಿ. ಎಲ್ರಿಗೆ ಹೈ ಬಿ ಪಿ ಅದ, ನನಗೆ ಲೋ ಬಿ ಪಿ ಆಗಿರ್ತೈತೆ ರೀ. ಹಂಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ಸಾರಿ ರೀ. ಇವತ್ತು ನಾನು ಬಿಸಿಲು ದಿನ ಇದೆ ಅಂತಂದು ರಾಗಿ ಅಂಬಲಿ ಮಾಡ್ತಾಯಿದ್ದೀನಿ ರೀ. ನಾನು ರಾಗಿ ಹಿಟ್ಟು ಇದೆಯಲ್ಲ, ನೀರು ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ ರೀ. ಕಾದವ್ರಿ ಇವಾಗ. ರಾಗಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ರೀ. ಮಜ್ಜಿಗೆ ಕಡ್ದಿಟ್ಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಇಲ್ಲಿ ನೋಡ್ರಿ, ಸ್ವಲ್ಪ ಪೇಪರ್ ಪೌಡ್ರು ಮಾಡಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ರೀ. ಒಂದೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪಿದೆ ರೀ. ಸ್ವಲ್ಪ ಜೀರಿಗೆ ಪುಡಿ ಹರಿದಿಟ್ಕೊಂಡಿದ್ದೀನಿ ರೀ. ನಾನು ಒಂದೇ ಒಂದು ಸಣ್ಣದ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಇವಾಗ ಮಾಡೋದು ಹೆಂಗೆ ಅಂತ ಹೇಳ್ತೀನಿ ನೋಡ್ರಿ. ಸಾರಿ ರೀ, ಸ್ವಲ್ಪ ಮಜ್ಜಿಗೆನ ರೀ ಕಡ್ದಿಟ್ಕೊಂಡಿದ್ದೀನಿ ನೋಡ್ರಿ. ಇಷ್ಟೇ ಮಂದಾಗಿರ್ಬೇಕು ರೀ ಮಜ್ಜಿಗೆ. ತುಂಬ ಚೆನ್ನಾಗಿರುತ್ತೆ ರೀ ರಾಗಿ ಅಂಬಲಿ. ಬಿಸಿಲು ದಿನ ಇದೆಯಲ್ರಿ, ಯಾರಾದರೂ ಬಂದ್ರೆ ಊಟ ಒಲ್ಲೆ ಅಂತ ಹೋಗ್ತಾರಲ್ರಿ, ಅವ್ರಿಗೆ ಸ್ವಲ್ಪ ಈ ಟೈಪ್ ಜಲ್ದಿನ ರಾಗಿ ಅಂಬಲಿ ಮಾಡಿಕೊಟ್ರೆ ಊಟ ಅಂದ್ರೆ ವಜ್ಜೆ ಆಗುತ್ತಂತಾರಲ್ರಿ. ಈ ಸ್ವಲ್ಪ ರಾಗಿ ಗಂಜಿ ಮಾಡಿದ್ರೆ ಸಮಾಧಾನ ಆಗುತ್ತೆ ರೀ. ಬಂದು ಹೋದವ್ರು ಸ್ವಲ್ಪ ಕುಡಿದ್ರಂದ್ರೆ ಸಮಾಧಾನ ಆಗುತ್ತೆ ರೀ. ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ನಾನು ರುಚಿ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ರೀ. ಇವಾಗ ನೋಡಿರಿ, ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ರಾಗಿ ಹಿಟ್ಟು ಹಾಕೋತಿದ್ದೀನಿ ರೀ. ನಾನು ದೊಡ್ಡ ವಿಡಿಯೋ ಮಾಡಿದ್ವಿ ಅಂದ್ರೆ ಯಾರೂ ನೋಡಲಿಕ್ಕೆ ಇಷ್ಟಪಡಂಗಿಲ್ಲ ರೀ. ಸ್ವಲ್ಪ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ರೆ ಯಾರಾದರೂ ನೋಡ್ತಾರೆ. ನಾನೇ ಸೇರ್ ಲೈಕ್ ಆಗಬೇಕು, ಅದರಿಂದ ಅಮೌಂಟ್ ಬರ್ಬೇಕು ನನಗನ್ನ ಆಸೆ ಅಲ್ರಿ. ನಾನು ಖುಷಿಗೋಸ್ಕರ ಮಾಡ್ತಾಯಿದ್ದೀನಿ ರೀ. ನಿಮಗೆ ಮಾಡ್ಬೇಕನ್ಸಿದ್ರೆ ಸೇರ್ ಲೈಕ್ ಮಾಡ್ಬೇಕನ್ಸಿದ್ರೆ ಮಾಡಿರಿ, ಇಷ್ಟೇ ರೀ. ನಾನು ಕೇಳ್ತಾ ಇರೋದು ನಿಮ್ಮನ್ನು. ಇಲ್ಲ ಇವರೇ ಚೆನ್ನಾಗಿ ಮಾಡೋಂಗಿಲ್ಲ, ಉತ್ತರ ಕರ್ನಾಟಕ ಜನ, ಗದಗಿನ ಸೈಡ್ ಜನ ಅಂದ್ರೆ ಮಾಡೋದೇನು ಅವಶ್ಯಕತೆ ಇಲ್ಲದ, ಇಷ್ಟಪಟ್ಟು ನೋಡಿರಿ ಅಷ್ಟೇ ರೀ. ನೋಡಿದ್ರೆ ಅದ ನನಗೆ ಸ್ಫೂರ್ತಿ ರೀ. ಇವಾಗ ನೋಡಿರಿ, ಚೆನ್ನಾಗಿ ಕುದಿಲಿಕ್ಕೆ ಇರ್ತಲ್ರಿ ಇದು. ಇವಾಗ ಬಂದ್ ಮಾಡ್ಕೊತಿದ್ದೀನಿ ನೋಡಿರಿ. ನಾನು ಈಗ ಇದ್ರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ರಿ, ಇದನ್ನು ಹಾಕ್ಕೊತಿದ್ದೀನಿ ರೀ. ನಾನು ಇವಾಗ ನೋಡ್ರಿ ಸ್ವಲ್ಪ ಹಾಕ್ತಲ್ರಿ ಇದು. ಇವಾಗ ನೋಡ್ರಿ, ಇವಾಗ ಇದು ಕಡ್ದಿಟ್ಕೊಂಡಿದ್ದೀನಲ್ರಿ ಮಜ್ಜಿಗೆನ, ಈಗ ಹಾಕ್ಕೊತೀನಿ ನೋಡ್ರಿ. ಇದನ್ನು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ? ಒಂದ್ಸರಿ ನೀವು ಟ್ರೈ ಮಾಡಿ ನೋಡ್ರಿ. ರಾಗಿ ಅಂಬಲಿನ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಇವಾಗ ನೋಡ್ರಿ, ಸಣ್ಣದಾಗಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತೀನಿ ನೋಡ್ರಿ. ನಾ ಇವಾಗ ಎಷ್ಟು ಚೆನ್ನಾಗಾಯ್ತು ನೋಡ್ರಿ. ನೋಡ್ಲಿಕ್ಕೆ ತುಂಬ ಚಲೋ ಆಗಿದೆ ರೀ ಇದು. ಇವಾಗ ನೋಡ್ರಿ, ಸರ್ವ್ ಮಾಡ್ತಾ ಇದ್ದೀನಿ ರೀ. ನಾನು ದೊಡ್ಡವ್ರಿಗೆ ಆದ್ರೆ ಈ ಗ್ಲಾಸ್ನಾಗ ಹಂಗೆ ಕೊಡ್ಬೋದು ರೀ, ಕುಡಿತಾರ. ಸಣ್ಣ ಮಕ್ಕಳಿಗೆ ಆದ್ರೆ ಈ ಥರ ಸಣ್ಣ ಬೋರ್ಲಾಗ ಹಾಕ್ಕೊಂಡು ಈ ಥರ ಚಮಚೆಲ್ಲ ತಿನ್ಸಿದ್ರಂದ್ರೆ ಚೆನ್ನಾಗಿ ಕುಡಿತಾವ್ರಿ ಮಕ್ಕಳು. ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬರ್ ಆಗಿರಿ. ನಮಸ್ಕಾರ ರೀ.